ಎರಡನೇ ದಿನ ಮಹಾಕುಂಭಮೇಳದ ವೈಭವದಲ್ಲಿ ಕೋಟ್ಯಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಸಂಕ್ರಾಂತಿಯ ಸಂಭ್ರಮದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸಾಧು ಸಂತರ ಅಪೂರ್ವ ಸಮಾಗಮ ಹೊಸ ದೃಶ್ಯ ಕಾವ್ಯವನ್ನೇ ಸೃಷ್ಟಿಸಿದೆ. ವಿದೇಶಿ ಭಕ್ತರು ಮಹಾಕುಂಭದ ಮಜಲಿಗೆ ಮಾರು ಹೋಗಿದ್ದು ಪುಣ್ಯ ಸ್ನಾನ ಮಾಡಿ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಮತ್ತೊಂದು ಕಡೆ ಲಕ್ಷಾಂತರ ಜನರ ಮಧ್ಯೆ ಮಿಸ್ ಆಗ್ತಿರೋರ ರಕ್ಷಣೆಗೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದೆ. ಪ್ರಯಾಗ್ರಾಜ್ನಲ್ಲಿ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳವಾದಂತಹ ಮಹಾಕುಂಭ ಮೇಳ ನಡೀತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಸಂಭ್ರಮ ಮೇಳೈಸಿದೆ. ಸಾಧು ಸಂತರು ಕೋಟ್ಯಾಂತರ ಭಕ್ತರ ಸಮಾಗಮದಿಂದ ಗಂಗಾ ನದಿ ತೀರದಲ್ಲಿ ದೃಶ್ಯ ಕಾವ್ಯ ಕಳೆಗಟ್ಟಿದೆ. ಕೇಸರಿಮಯವಾಗಿರುವ ಪ್ರಯಾಗ್ರಾಜ್ನಲ್ಲಿ ಸನಾತನ ಧರ್ಮದ ವೈಭವವೇ ಧರೆಗಿಳಿದಂತಿದೆ. ಮಹಾಕುಂಭ ಮೇಳದ ಎರಡನೇ ದಿನವಾದ ಇಂದು ಕೋಟ್ಯಾನುಕೋಟಿ ಭಕ್ತರ ದಂಡು ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಇಂದು ಸಂಕ್ರಾಂತಿ ಹಿನ್ನೆಲೆ ಮಹಾಕುಂಭ ಮೇಳಕ್ಕೆ ಜನಸಾಗರ. ಎರಡನೇ ದಿನದಂದು 1.5 ಕೋಟಿಗೂ ಹೆಚ್ಚು ಭಕ್ತರ ಪುಣ್ಯ ಸ್ನಾನ. ಒಂದ್ ಕಡೆ ಮಹಾಕುಂಭ ಮೇಳದ ವೈಭವ, ಮತ್ತೊಂದ್ ಕಡೆ ಸಂಕ್ರಾಂತಿಯ ಸಂಭ್ರಮ. ಈ ಎರಡರ ಅಪೂರ್ವ ಸಂಗಮದಿಂದ ಇಂದು ಪ್ರಯಾಗ್ರಾಜ್ ಭಕ್ತರಿಂದ ತುಂಬಿ ತುಳುಕ್ತಿತ್ತು. ದೇಶದ ಮೂಲೆ ಮೂಲೆಯಿಂದ ಮಹಾಕುಂಭ ಮೇಳಕ್ಕೆ ಭಕ್ತರು ಆಗಮಿಸಿ ಇಂದು ಬೆಳ್ಳಂಬೆಳಗ್ಗೆ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಯವರೆಗೆ 1,38,00,000 ಭಕ್ತರು ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತರು ಶಿವನ ಜಪ ಮಾಡಿ ಪುನೀತರಾಗಿದ್ದಾರೆ. ಪುಣ್ಯ ಸ್ನಾನ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಅದು ಇವತ್ತು ಈಡೇರಿದೆ. ಅದು 144 ಇಯರ್ಸ್ ನಡೀತಾ ಇರೋದು. ಇದು ನಮ್ಮ ಸೌಭಾಗ್ಯವೇ ಸರಿ. ಕರ್ನಾಟಕದಿಂದ ನಾವು ಒಂದು 100 ಜನ ಬಂದಿದ್ದೀವಿ ಗ್ರೂಪಲ್ಲಿ. ಎಲ್ಲರೂ ಪುಣ್ಯ ಸ್ನಾನ ಮಾಡಿದ್ವಿ. ಚಳಿ ತುಂಬಾ ಇದೆ, ತುಂಬಾ ಹೊತ್ತು ಇರಕಾಲ ನೀರಲ್ಲಿ. ಮಕರ ಸಂಕ್ರಾಂತಿ ಹಿನ್ನೆಲೆ ಸ್ವಾಮೀಜಿಗಳಿಂದ ಅಮೃತ ಸ್ನಾನ. ಇಂದು ಮಕರ ಸಂಕ್ರಾಂತಿ ಹಿನ್ನೆಲೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸ್ವಾಮೀಜಿಗಳು ಸಹ ಅಮೃತ ಸ್ನಾನ ಮಾಡಿದ್ದಾರೆ. ಅಮೃತ ಸ್ನಾನಕ್ಕೆ ಚಾಲನೆ ನೀಡಿದ ಬಾಲ್ಕಾನಂದ ಮಹಾರಾಜ್ ಭಕ್ತಿಯ ಗಮಲಲ್ಲಿ ಮಿಂದೆದ್ದಿದ್ದಾರೆ. ಈಗ ಮುಖ್ಯವಾಗಿ ನಿನ್ನೆಯಿಂದ ಪ್ರಾರಂಭವಾಗಿರುವ ಮಹಾಕುಂಭ ಮೇಳದಲ್ಲಿ ನಿನ್ನೆ ಒಂದೇ ದಿನ 1.5 ಕೋಟಿಯಷ್ಟು ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿದ್ದಾರೆ, ಶಾಹಿ ಸ್ನಾನವನ್ನ ಮಾಡಿದ್ದಾರೆ. ಇವತ್ತು ಮಕರ ಸಂಕ್ರಾಂತಿಯ ಶುಭ ದಿನವಾದ ಇಂದು ಅಮೃತ ಸ್ನಾನವನ್ನು ಕೂಡ ಲಕ್ಷಾಂತರ ಮಂದಿ ಮುಂಜಾನೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳದಲ್ಲಿ ವಿದೇಶಿ ಭಕ್ತರ ಸಂಖ್ಯೆ ಏರಿಕೆ. ಮಹಾಕುಂಭ ಮೇಳದಲ್ಲಿ ವಿದೇಶಿ ಭಕ್ತರ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ. ಸನಾತನ ಧರ್ಮದ ಆಕರ್ಷಣೆ ವಿದೇಶಿಗರನ್ನ ಮಹಾಕುಂಭ ಮೇಳಕ್ಕೆ ಕೈಬೀಸಿ ಕರೆದಿದೆ. ಮಹಾಕುಂಭ ಮೇಳದಲ್ಲಿ 15 ಲಕ್ಷಕ್ಕೂ ಹೆಚ್ಚು ವಿದೇಶಿ ಭಕ್ತರು ಈಗಾಗಲೇ ಭಾಗಿಯಾಗಿದ್ದಾರೆ. ವಿದೇಶಿ ಭಕ್ತರು ಸಹ ಪುಣ್ಯ ಸ್ನಾನ ಮಾಡುತ್ತಿದ್ದು ಜೊತೆಗೆ ಪೂಜೆ ಹೋಮದಲ್ಲಿ ಭಾಗಿಯಾಗ್ತಿದ್ದಾರೆ. ಇದೇ ಮೊದಲ ಬಾರಿಗೆ 15 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇಶದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಗಮನ ಸೆಳೆದಿದ್ದಾರೆ. ಕೆನಡಾ, ಯುಕೆ, ಅಮೆರಿಕ, ಆಸ್ಟ್ರೇಲಿಯಾ, ಯುರೋಪ್ ಸೇರಿ ಹಲವು ದೇಶಗಳ ಭಕ್ತರು ಮಹಾಕುಂಭ ಮೇಳದ ವೈಭವ ಕಣ್ತುಂಬಿಕೊಳ್ತಿದ್ದಾರೆ. ಮೊದಲ ದಿನವೇ ಮೇಳದಲ್ಲಿ ಸಾವಿರಾರು ಮಂದಿ ನಾಪತ್ತೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಮೊದಲ ದಿನವೇ 3,000ಕ್ಕೂ ಹೆಚ್ಚು ಜನರು ಮಿಸ್ ಆಗಿದ್ರು. ತಮ್ಮ ಸಂಬಂಧಿಕರು, ಸ್ನೇಹಿತರನ್ನ ಕಳೆದುಕೊಂಡು ಸಾವಿರಾರು ಜನರು ಕಂಗಾಲಾಗಿ ಹೋಗಿದ್ರು. ಆದರೆ ಮೇಳದ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಉತ್ತರ ಪ್ರದೇಶದ ಪೊಲೀಸರು ನಾಪತ್ತೆಯಾದವರನ್ನ ಹುಡುಕಿ ಕೊಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆದರೆ ಹೀಗೆ ತಪ್ಪಿಸಿಕೊಳ್ಳುವವರಿಗಂತಲೇ ವಿಶೇಷ ಕೌಂಟರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ.
ಒಟ್ನಲ್ಲಿ ಕುಂಭಮೇಳ ಪೂರ್ಣಗೊಳ್ಳುವ ವೇಳೆಗೆ ಸುಮಾರು 45 ಕೋಟಿಗೂ ಅಧಿಕ ಜನ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಮಹಾಕುಂಭಮೇಳದ ವೈಭವ ವಿಶ್ವದ ಮೂಲೆ ಮೂಲೆಗಳಿಗೆ ಸನಾತನ ಧರ್ಮದ ಮಹಿಮೆಯನ್ನ ಪಸರಿಸುತ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.